ಇಂದಿನಿಂದ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ 11 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹುಲಿ, ಚಿರತೆ, ಆನೆಗಳ ಹೂವಿನ ಕಲಾಕೃತಿ ಆಕರ್ಷಣೆ ಆಗ್ತಾ ಇದೆ. ಇಂದಿನಿಂದ ಡಿಸೆಂಬರ್ 7ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಪ್ರದರ್ಶನ ನಡೆಯುತ್ತೆ. ಈಗಾಗಲೇ ಕಬ್ಬನ್ ಪಾರ್ಕ್ ಸುತ್ತ ಪೊಲೀಸರು ಭದ್ರತೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ವಯಸ್ಕರಿಗೆ ₹30 ಹಾಗೂ ಮಕ್ಕಳಿಗೆ ₹10 ಕೂಡ ಟಿಕೆಟ್ ಅನ್ನು ನಿಗದಿ ಮಾಡಲಾಗಿದೆ. ಶಾಲಾ ಸಮವಸ್ತ್ರ ಧರಿಸಿದಂತಹ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಕೂಡ ಇರಲಿದೆ. ಇವತ್ತಿನಿಂದ ಸಸ್ಯಕಾಶಿ ಕಬ್ಬನ್ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. 11 ದಿನಗಳವರೆಗೆ ಕಬ್ಬನ್ ಪಾರ್ಕ್ನಲ್ಲಿ ಪುಷ್ಪ ಪ್ರದರ್ಶನ ನಡೆಯಲಿದೆ. ರೀತಿಯಲ್ಲೂ ಕೂಡ ಕಬ್ಬನ್ ಪಾರ್ಕಲ್ಲೂ ಕೂಡ ಫಲಪುಷ್ಪ ಪ್ರದರ್ಶನಕ್ಕೆ ಏನು ತೋಟಗಾರಿಕೆ ಇಲಾಖೆ ಮುಂದಾಗಿರುವಂಥದ್ದು ಏನು 11 ದಿನಗಳ ಕಾಲ ಅಂದರೆ ಘಟನೆಗೆ ಈಗಾಗಲೇ ತಯಾರು ಕೂಡ ನಡೀತಾ ಇರೋದನ್ನು ನೋಡ್ತಾ ಇರ್ಬೋದು. ಎಲ್ಲ ಒಂದು ಕಡೆ ಸಾಂಸ್ಕೃತಿಕ ಚಿತ್ರಗಳನ್ನ ಒಳಗೊಂಡಂತಹ ಪ್ರಾಣಿಗಳ ಚಿತ್ರಗಳನ್ನ ಒಳಗೊಂಡಂತಹ ಅನೇಕ ಒಂದು ಶಿಲೆಗಳು ರೆಡಿ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನೋಡ್ತಾ ಇರ್ಬೋದು ಆನೆಯನ್ನು ಒಂದು ರೀತಿಯಲ್ಲಿ ಹಲವು ಹಣ್ಣು ಹಂಪಲುಗಳಿಂದ ರೆಡಿ ಮಾಡ್ತಾ ಇರೋದು. ಅಂದರೆ ಏನು ಟೊಮೊಟೊ ಆಗಿರ್ಬೋದು ಅಥವಾ ದಪ್ಪ ಮೆಣಸಿನ್ಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಈ ರೀತಿಯಲ್ಲಿ ಇನ್ನು ಏನೋ ಒಂದು ಫಲಪುಷ್ಪಕ್ಕೆ ಬೇಕಾದಂತಹ ಎಲ್ಲ ಕೂಡ ಡೆಕೋರೇಟ್ ಮಾಡ್ತಾ ಇರುವಂಥದ್ದು. ಉಳಿದಂತೆ ಇಲ್ಲ ನೋಡ್ತಾ ಇರ್ಬೋದು ಈಗಾಗಲೇ ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಹಸಿರು ಹಸಿರಾಗಿರುವಂಥದ್ದು. ಅದರಲ್ಲೂ ತಾಜಾ ಹೂವುಗಳು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಜೋಡಿಸಿರುವಂಥದ್ದು. ಅಂದರೆ 11 ದಿನಗಳಂತ ನಡೆಯುವಂತಹ ಏನಿದು ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ರೀತಿಯಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ಏನೋ ಒಂದು ಕಬ್ಬನ್ ಪಾರ್ಕ್ ಕೂಡ ಒಂದು ರೀತಿಯ ವ್ಯವಸ್ಥೆ ಮುಂದುವರಿಸಿರುವಂಥದ್ದು. ನಾವೆಲ್ಲ ಈ ಕಡೆನೂ ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಹಲವು ರೀತಿಯ ಫಲಪುಷ್ಪ ಅಂದರೆ ಹೂಗಳನ್ನ ಕೂಡ ಒಂದು ರೀತಿ ಜೋಡಿಸಿರುವಂಥದ್ದು. ಅಂದರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಂದಂಥ ಹೂಗಳಾಗಿರ್ಬೋದು, ವಿದೇಶಿ ಹೂಗಳನ್ನ ಕೂಡ ಇಲ್ಲಿ ಹಾಕಿ ನಾವು ನೋಡ್ತಾ ಇರುವಂಥದ್ದು. ಅಂದರೆ 11 ದಿನಗಳ ಕಾಲ ನಡೆಯುವಂತಹ ಏನೊಂದು ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ರೀತಿಯಲ್ಲಿ ಟಿಕೆಟು ಕೂಡ ಒಂದು ರೀತಿಯಲ್ಲಿ ಫಿಕ್ಸ್ ಮಾಡಿರುವಂಥದ್ದು. ಅಂದರೆ ಎಲ್ಲರಿಗೂ ಕೂಡ ₹30. ಆದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಮಕ್ಕಳಿಗೆ ಈ ಶಾಲಾ ಮಕ್ಕಳು ತಮ್ಮ ID ಕಾರ್ಡ್ ತಂದು ಹಾಗೂ ಯೂನಿಫಾರ್ಮಲ್ಲಿ ಬಂದರೆ ಫ್ರೀಯಾಗಿ ಬರ್ತೀವಿ, ಇಲ್ಲಾಂದರೆ ಮಕ್ಕಳಿಗೆ ₹10 ಅಂತಲೂ ಕೂಡ ಈಗಾಗಲೇ ಏನೋ ಒಂದು ಡೆಪ್ಯೂಟಿ ಡೈರೆಕ್ಟರ್ ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಉಳಿದಂತೆ 11 ದಿನಗಳ ಡಿಸೆಂಬರ್ 7ಕ್ಕೆ ಈ ಪ್ರದರ್ಶನ ಮುಗಿಯುತ್ತೆ. ಅಲ್ಲಿವರೆಗೂ ಕೂಡ ಏನು ಒಂದು ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೋಟಗಾರಿಕೆ ಇಲಾಖೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ನಾವು ನೋಡ್ತಾ ಇರ್ಬೋದು, ವಿವಿಧ ಬಗೆಯ ಒಂದು ರೀತಿಯಲ್ಲಿ ಒಂದು ಆನೆ ಆಗಿರ್ಬೋದು ಅಥವಾ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಚಿಟ್ಟೆ ಆಗಿರ್ಬೋದು, ಇದೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಏನು ಒಂದು ಫಲಪುಷ್ಪಕ್ಕೆ ಒಂದು ಹೂವಿನ ಅಲಂಕಾರ ಮಾಡಿ ರೆಡಿ ಮಾಡ್ತಾ ಇರುವಂಥದ್ದು. ಈಗ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಒಂದು ಆನೆ ಒಂದು ರೀತಿಯ ಸೊಪ್ಪನ್ನು ಜೋಡಿಸಿ ಒಂದು ರೀತಿಯಲ್ಲಿ ಅದನ್ನು ಆನೆ ರೆಡಿ ಮಾಡಿರುವಂಥದ್ದು. ಅದನ್ನು ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಬಿಸಿಲಿಗೆ ಒಣಗುತ್ತೆ ಅಂತಲೂ ಕೂಡ ಮುಚ್ಚಿಕ್ಕಿರುವಂಥದ್ದು. ಉಳಿದಂತೆ 11 ದಿನಗಳ ಫಲಪ್ರದರ್ಶನಕ್ಕೆ ನಿಜವಲ್ಲೂ ಕೂಡ ಲಕ್ಷಾಂತರ ಜನ ಬರ್ತಾರಂತಲೂ ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಯಾಕಂದರೆ ಲಕ್ಷಾಂತರ ಜನನೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಹತ್ತಿರವಾಗಿರುವಂಥದ್ದು, ಸಿಟಿ ಸೆಂಟರ್ ಇರುವಂಥ ಪ್ಲೇಸು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಶುರುವಾಗಂಥ ಏನೋ ಒಂದು ಫಲಪುಷ್ಪ ಪ್ರದರ್ಶನ ಯಶಸ್ವಿ ಆಗಬಹುದು. ಕಮಲ್ ಪ್ರಸಾದ್ ಶಿವರಾಜ್ ಜೊತೆ ಮಹೇಶ್ ಅಶ್ವಯುಗ ನ್ಯೂಸ್, ಬೆಂಗಳೂರು. 11 ದಿನಗಳ ಕಾಲ ಫಲ ಪ್ರದರ್ಶನ ನಡೆಯಲಿದೆ. ಈಗಾಗಲೇ ಸ್ಟೂಡೆಂಟ್ಸ್ಗೆ ID ಕಾರ್ಡ್ ಹಾಕೊಂಡು ಬಂದರೂ ಕೂಡ, ಯೂನಿಫಾರ್ಮ್ ಹಾಕೊಂಡು ಬಂದರೂ ಕೂಡ ಫ್ರೀ ಟಿಕೆಟ್ ಸಿಗಲಿದೆ. ಇಲ್ಲ ಅಂತ ಹೇಳಿದ್ರು ಕೂಡ ಯೂನಿಫಾರ್ಮ್ ಹಾಕೊಂಡು ಬಂದರೂ ಕೂಡ ಫ್ರೀಯಾಗಿ ಪ್ರವೇಶ ಸಿಗಲಿದೆ.